ಶಾಸ್ತ್ರಿಗಳು ಸುಮ್ಮನೆ ಕುಂದ್ರೆ ಅದು ಕುಂದಿರ್ತಿದ್ದಿಲ್ಲ. ನೀವೇನ್ ಮಾತಾಡ್ತೀರಿ ಹಂಗ ಮಾತಾಡ್ತಿದ್ದಾರೆ. ಅವಾಗ ಶಾಸ್ತ್ರಿಗಳು ಎಷ್ಟು ದಿನದ ಪ್ರವಚನ ಅಂತಂದ್ರೆ ಅದು 5 ದಿನದ ಪ್ರವಚನ. ಶಾಸ್ತ್ರಿಗಳು ಅಂತಾರೆ, ನಾನು ಹೇಳಿದ್ರೆ ನಿಮ್ಗೆ ತಿಳಿತೈತೆ ಅಂದಾಗ ಕುಂತವ್ರಂದ್ರು ಇಲ್ಲಿ ನಮ್ಗೆ ತಿಳಿದಿಲ್ಲ ಅಂದ್ರು. ಶಾಸ್ತ್ರಿಗಳಂದ್ರು ಮತ್ತೆ ನಿಮ್ಗೆ ತಿಳಿದಿಲ್ಲ ಅಂದ್ರೆ ನಾನು ಹೇಳೋದೇನೈತಿ 10 ಮಂಗಳಾರತಿ ನಿಮಿಷ ಬಿಟ್ಟವಂತ ಕುಂತ ಮಂದಿ ವಿಚಾರ ಮಾಡಿದ್ರು. ನಾಳೆ ತಿಳಿದಿಲ್ಲ ಅಂದ್ರೆ ಇದು ಪುರಾಣ ಹೇಳಂಗಿಲ್ಲ, ಪ್ರವಚನ ಮಾಡಂಗಿಲ್ಲ, ಎಲ್ಲರೂ ತಿಳಿದೈತೆ ಅಂತ ನೋಡ ಅಂತೇಳಿ ಊರಾಗೆಲ್ಲ ಮಾತಾಡ್ಕೊಂಡು ಕಂಡಾಪಟ್ಟಿರೋ ಕೊಟ್ಟು ಶಾಸ್ತ್ರಿಗಳಿಗೆ ವಿಚಾರ ಹಿಂಗೆ ಮಾತಾಡ್ಕೊಂಡು ಬಂದು ಎಲ್ಲರೂ ಬಂದು ಕುಂತ್ಕೊಂಡ್ರು. ಶಾಸ್ತ್ರಿಗಳು ಪ್ರವಚನ ಪ್ರಾರಂಭ ಮಾಡಿದರು. ನಾನು ಹೇಳಿದ ನಿಮಗೆ ತಿಳಿತೈತೆ ಅಂದಾಗ ಎಲ್ಲರೂ ನಮಗೆ ತಿಳಿತೈತೆ ಅಂದ್ರು. ಶಾಸ್ತ್ರಿಗಳಂದ್ರು ಮತ್ತೆ ತಿಳಿದೈತೆ ಬಳಿಕ ತಿಳಿದವ್ರಿಗೆ ಹೇಳೋದೇನೈತಿ 10 ಮಂಗಳಾರತಿ ಅಂದ್ರು. 2 ದಿನ ಭಿಕ್ಷೆ ಬಿಟ್ಟಲ್ಲಿ ಊರನ್ನ ಮಂದಿ ವಿಚಾರ ಮಾಡಿದ್ರು. ಭಾಳ ಬೇಡಿಕೆ ಅದಾರೆ ಶಾಸ್ತ್ರಿ. ತಿಳಿದಿಲ್ಲ ಅಂದ್ರೆ ಏನು ನಿಮ್ಗೆ ಹೇಳೋದೈತೆ 10 ಮಂಗಳಾರತಿ ಅಂತ, ತಿಳಿದೈತಂದ್ರೆ ತಿಳಿದವ್ರಿಗೆ ಹೇಳೋದೇನೈತೆ 10 ಮಂಗಳಾರತಿ ಅಂತ ಹೆಂಗೆ ಮಾಡಬೇಕು? ಆ ಶಾಸ್ತ್ರಗಳು ಪ್ರಶ್ನೆ ಮಾಡಿದಾಗ ನಿಮಗೆ ತಿಳಿದೈತೆ ಅಂದಾಗ ನಾವು ತಿಳಿದಿಲ್ಲ ನನ್ನ ನೀವೇನು ತಾಯಿಂದಿರಲಿಲ್ಲ, ನೀವು ತಿಳಿದೈತೇನ್ರಿ ಇವತ್ತು ಹೆಂಗೆ ಹೇಳ್ತಾ ಮಾಡ್ತಾನ ಪ್ರವಚನ ನೋಡೋಣ. 3ನೇ ದಿನ ವೇದಿಕೆ ಬಂದರು ಶಾಸ್ತ್ರಿಗಳು. ನಾನು ಹೇಳೋದು ನಿಮಗೆ ತಿಳಿದೈತೆ ಅಂದಾಗ ಎಡಭಾಗದಲ್ಲಿ ಕುಂತಿರ್ತಕ್ಕಂಥ ತಾಯಿಂದ್ರು ನಮಗೆ ತಿಳಿದೈತಂದ್ರು, ಈ ಕಡೆ ಬಲಭಾಗದಲ್ಲಿ ಕುಂತಿರ್ತಕ್ಕಂಥವ್ರು ನಮಗೆ ತಿಳಿದಿಲ್ಲ ಅಂದ್ರು. ಹೋಗಿ ಶಾಸ್ತ್ರಿಗಳು ಏನು ಮಾಡ್ತಾರೆ ಗೊತ್ತಾ? ಯಾರಿಗೆ ತಿಳಿದಿಲ್ಲ, ಯಾರಿಗೆ ತಿಳಿದೈತಿ, ತಿಳಿಲಾರದವರಿಗೆ ತಿಳಿದವರು ತಿಳಿಸಿ ಹೇಳ್ಬಿಡ್ರಿ 10 ಮಂಗಳಾರತಿ ಅಂದ್ರು. ಇದೇನೈತಲ್ಲ, ಇದು ಜ್ಞಾನ ಸಾಗರ. ಈ ಜ್ಞಾನ ಸಾಗರಕ್ಕೆ ಬಂದಿರ್ತಕ್ಕಂಥ ನೀವುಗಳು ಜ್ಞಾನವನ್ನ ಅಳವಡಿಸ್ಕೊಂಡು ನೀಡಬೇಕಾಗಿ ಆ ಮಹಾತ್ಮ ಹುಟ್ಟಿದ ಆತನ ಬಾಲ್ಯ ಜೀವನ ಶಿಶುವಿದ್ದಾಗ ಈಗ ಲೀಲೆಯನ್ನು ತೋರಿಸಿದ ಅನುಭವಿಗಳು ಬಂದು ನೀವೆಲ್ಲ ಕೂಡಿ, ಅನುಭವಿಗಳು ಬಂದು ನೀವೆಲ್ಲ ಕೂಡಿ ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು, ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು, ಧನವಾಗಿ ಮನೆಯನ್ನು ತಣಿದು ಅಲ್ಲಿ, ಧನವಾಗಿ ಮನೆಯನ್ನು ತಣಿದು ಅಲ್ಲಿ ಮಿನುಗುವ ತ್ರಿಗುಣದ ಬರೆಗುಂಡ ನೆಡೆದು, ಮಿನುಗುವ ತ್ರಿಗುಣದ ಬರೆಗುಂಡ ನೆಡೆದು. ಯಾವ ಲಕ್ಷ್ಮಣನಾಗಮನೆ ಹುಟ್ಟಿರ್ತಕ್ಕಂಥ ಮಗು ಶಿವಲಿಗಿದ್ದೆ ಬಂದು ಆ ಕೂಸಿನ ಮೈಯನ್ನು ಎರಿದು ಆ ನಾಗಮ್ಮನ ಕೈಯಲ್ಲಿ ಕೊಟ್ಟು ತನ್ನ ಮನೆಗೆ ಹೋಗ್ತಾ ಇದ್ದಾಳೆ. ರಾತ್ರಿ ನಾಗಮ್ಮ ತನ್ನ ಕೂಸನ್ನ ಬಗಲಲ್ಲಿ ಹಾಕಿಕೊಂಡು ವರಿಚಿನ ಮೇಲೆ ಮಲಗಿದ್ದಾಳೆ. ಆ ಕೂಸನ್ನು ನೋಡಿ ನಾಗಮ್ಮನಿಗೆ ಬಹಳ ಸಂತೋಷ ಆಗೈ. ಮಧ್ಯರಾತ್ರಿಯಲ್ಲಿ ನಾಗಮ್ಮನಿಗೆ ಎಚ್ಚರ ಆಗೈ. ಯಾವಾಗ ಎಚ್ಚರ ಆತು, ಮಕ್ಕಳಲ್ಲಿರ್ತಕ್ಕಂಥ ಕೂಸನ್ನ ನೋಡ್ತಾಳ. ತನ್ನ ಮಕ್ಕಳಲ್ಲಿರ್ತಕ್ಕಂಥ ಕೂಸು ಇಲ್ಲ. ನಾಗಮ್ಮ ಗಾಬರಿ ಆಗ್ತಾಳ. ನನ್ನ ಮಕ್ಕಳಲ್ಲಿರ್ತಕ್ಕಂಥ ಖುಷಿ ಇಲ್ಲ, ಎಲ್ಲಿ ಹೋಯ್ತು ಇದು? ಚುಟ್ಟನೆ ಚೀರ್ತಾ ಇದ್ದಾಳೆ. ಪತಿದೇವನಾಗಿರ್ತಕ್ಕಂಥ ಲಚ್ಚಪ್ಪನ್ನು ನೆನೆಸ್ತಾ ಇದ್ದಾಳೆ. ಏನ್ರಿ ನನ್ನ ಮಕ್ಕಳಲ್ಲಿರ್ತಕ್ಕಂಥ ಕೂಸು ಇಲ್ಲ, ಇದು ಎಲ್ಲಿ ಹೋಯಿತು? ದೀಪ ಹಚ್ಚಿ ಹುಡುಕಿದ್ರು ಸಹಿತ ಮಗು ಕಾಣಲಿಲ್ಲ. ನಾಗಮ್ಮನಿಗೆ ದುಃಖ ಆಕೆ. ಯಾವ ತಾಯಿಗೆ ದುಃಖ ಆಗುವುದಿಲ್ಲ? ತನ್ನ ಮಕ್ಕಳಲ್ಲಿರ್ತಕ್ಕಂಥ ಕೂಸು ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಗಿಬಿಡುತ್ತಲ್ಲ. ಆ ತಾಯಿ ನಾಗಮ್ಮ ತಮ್ಮೂರ ಅಧಿದೇವನಾಗಿರ್ತಕ್ಕಂಥ ನಂದೀಶನಿಗೆ ಅಂತಾಳ, ಏ ನಂದೀಶನೇ, ಬಹಳ ದಿವಸಕ್ಕೆ ನನ್ನ ಮಗನನ್ನು ಕೊಟ್ಟಿ, ಆ ಮಗನನ್ನು ನೀನು ಕರೆದುಕೊಂಡಿಯಾ? ಎಲ್ಲಿ ಹೋಗಿದೆ ನನ್ನ ಮಗು? ಹೇ ಭುವನೇಶ್ವರನೇ, ನನ್ನ ಮಗು ಎಲ್ಲಿ ಹೋಗಿದೆ? ಗ್ರಾಮ ದೇವತೆಯಾಗಿರ್ತಕ್ಕಂಥ ದ್ಯಾಮಮ್ಮನ ಕುರಿತು ತಾಯಿ ನಿತ್ಯವೂ ನಿನ್ನ ಸೇವೆ ಮಾಡಿದಾಗ ನೀನು ಬಂದು ಹುಡಿ ತುಂಬಿದಿ. ಹುಡಿ ತುಂಬಿದ ಸ್ವಲ್ಪ ದಿನಕ್ಕೆ ನನಗೆ ಮಗು ಹುಟ್ಟಿದ. ಹುಟ್ಟಿದ ಮಗನನ್ನು ಇಲ್ಲದಂತೆ ಮಾಡಿದಿ. ಮೊದಲೇ ನೀನು ಮಗನನ್ನು ಕೊಡಬಾರದಾಗಿತ್ತು, ಕೊಟ್ಟು ನನ್ನ ಮಗನನ್ನು ಕಸಿದುಕೊಳ್ಳಬಾರದಾಗಿತ್ತು. ಎಲ್ಲಿದ್ದಾನೆ ಮಗು ಅಂತೇಳಿ ಗಂಡ ಹೆಂಡತಿಬ್ರು ಅಳುತ್ತಾ ದೀಪ ಮೆಳೆದುಕೊಂಡು ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ. ಆ ಮಗು ಎಲ್ಲಿ ಕಾಣಲಿಲ್ಲ. ನಾನು ನೋಡು, ನೀನು ನೋಡಿದ ಎಲ್ಲಾ ಕಡೆ ನೋಡ್ತಾ ಇದ್ದಾರೆ, ಎಲ್ಲಿ ನೋಡಿದ್ರೆ ಆ ಮಗು ಕಾಣಲಿಲ್ಲ. ಆ ಮಗು ಕಾಣದಾದಾಗ ಯಾವ ನಂದೀಶನ ಗುಡಿಗೆ ಬರ್ತಾ ಇದ್ದಾಳೆ. ಏ ನಂದೀಶನೇ, ಕೊಟ್ಟ ಮಗನನ್ನು ನೀನು ಕಸಿದುಕೊಂಡೆಯಾ? ಎಲ್ಲಿದ್ದಾನೆ ನನ್ನ ಶಿಶು? ನನ್ನ ಖುಷಿ ಎಲ್ಲಿದೆ ನನಗೆ ತೋರಿಸು ಅಂತೇಳಿ ದುಃಖ ಕತ್ತಲಾಗಿ ನಂದೀಶನೇ ಅಂತೇಳಿ ಯಾವ ನಂದೀಶನ ಗುಡಿಗೆ ಓಡಿ ಬರ್ತಾ ಇದ್ದಾಳೆ. ಆ ನಂದೀಶನ ಗುಡಿಯ ಮುಂದೆ ಒಂದು ಆಕಳು ನಿಂತಾಗ
ಬಲಿಗಾದ. ಆಕಳಿನ ಕೆಚ್ಚಲಿನಿಂದ ಬಿಡ್ತಕ್ಕಂಥ ಹಾಲು ಈ ಕೂಸಿನ ಬಾಯಲ್ಲಿ ಬಿಡ್ತಾ ಇದೆ. ಆ ಕೂಸನ್ನು ನೋಡಿರ್ತಕ್ಕಂಥ ನಾಗಮ್ಮನಿಗೆ ಇಷ್ಟು ಸಂತೋಷ ಆಗೈತಿ. ನೀವೇನಾರ ಒಂದು ಬಂಗಾರ ವಸ್ತು, ಬಂಗಾರ ಸಾಮಾನು ಕಳ್ಕೊಂಡಿದ್ರಿ ಅಂತಂದ್ರೆ ಎಷ್ಟು ಹುಡುಕಿದ್ರು ಸಿಗಲ್ಲ ಅಂದ್ರೆ ಅಕಸ್ಮಾತ್ ಅದು ಸಿಕ್ತಂದ್ರೆ ಎಷ್ಟು ಸಂತೋಷ ಆಗೈತಿ. ಕಳೆದು ಹೋಗಿರ್ತಕ್ಕಂಥ ಮಗನು ಸಿಕ್ಕ, ಸಣ್ಣ ಕೂಸು. ಯಾರು ಕರ್ಕೊಂಡ್ಬಂದ್ರು? ಅಪ್ಪ ಮಗನ ನಿನ್ನನ್ನು ಯಾರು ಕರ್ಕೊಂಡ್ಬಂದ್ರು? ಅದು 3 ದಿನದ ಕೂಸು. ಅವ ನನ್ನನ್ನು ನಂದಿಸಿ ಕರೆದುಕೊಂಡು ಬಂದ. ಆ ಕೂಸು ಮಾತಾಡ್ತದೆ, ಯಾಕಂದ್ರೆ ಅವತಾರ ಪುರುಷ. ಈ ವಿಚಿತ್ರ ಘಟನೆಯಲ್ಲಿ ಕಂಡಿರ್ತಕ್ಕಂಥ ಆ ಕಕ್ಕಲಗೆರೆ ಗ್ರಾಮದ ಜನರಲ್ಲಿರುವಂತಾದ ಲಚ್ಚಪ್ಪ, ಈತನು ನಿನ್ನ ಮಗನಲ್ಲ, ಅವತಾರ ಪುರುಷ. ಜಗತ್ತಿನ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಿರತಕ್ಕಂಥ ಮಹಾನ್ ಪುರುಷರನಿತ. ಆ ತಾಯಿ ನಾಗಮ್ಮ ಆ ಕೂಸನ್ನು ತಪ್ಪಿಕೊಂಡು ಮನೆಗೆ ಬರ್ತಾ ಇದ್ದಾಳೆ, ಓಡಿ ಬರ್ತಾ ಇದ್ದಾಳೆ. ಮುಂದೆ ಆ ಶಿಶುವಿಗೆ ಏನಂತ ಹೆಸರಿಡಬೇಕು? ಇಬ್ಬರು ಗಂಡ ಹೆಂಡತಿ ಮನೆಗೆ ಮಾತಾಡ್ತಾರ. ನಮ್ಮ ಕುಲಗುರುವಾಗಿರ್ತಕ್ಕಂಥ ಮುನೇಶ್ವರನ ಹೆಸರನ್ನ ಇತರಿಗೆ ನೋಡ, ಮುನೇಶ ಅಂತ ಹೇಳಿದ್ರೆ ಹೆಸರಿಡೋಣ ಅಂತ ಇಬ್ಬರು ಗಂಡ ಹೆಂಡತಿ ಮಾತಾಡ್ತಾರ. ಯಾವಾಗ ಮಾತಾಡಿದ್ರು ಅಂದಿನಿಂದ ಮಗು ಹೊರಲಿಕ್ಕೆ ಪ್ರಾರಂಭ ಮಾಡ್ತಾದ. ಎಷ್ಟು ಸಮಾಧಾನ ಮಾಡಿದ್ರು ಸಹಿತ ಸರಿಯಿಲ್ಲ. ಹಗಲಿ ರಾತ್ರಿ ಏಕಾಕಾರವಾಗಿ ಹೇಳ್ತಾ ಇದೆ. ಆ ಶಿಶು ಅಳವನ್ನು ನೋಡಿ ಎಲ್ಲರಿಗೆ ಯಾಕೆ ಅಳ್ತಿದ್ದೆ ಹುಡುಗ? ಕೆಲವು ಜನ ಹುಟ್ಟು ತೆಗೆದು ಹಾಕವರು ಅದು ಮಕ್ಕಳು ನಿಲ್ಲಿಸಲಿಲ್ಲ. ಒಂದು ಕಡೆ ನಾಗಮ್ಮ ಮತ್ತು ಲಚ್ಚಪ್ಪನಿಗೆ ಸಂತೋಷ ಆಗೈತಿ, ಮತ್ತೊಂದು ಕಡೆ ಚಿಂತೆ ಆಗಿದೆ. ಎಷ್ಟು ಸಮಾಧಾನ ಮಾಡಿದ್ರು ಸಹಿತ ಕೂತು ಸಮಾಧಾನವಾಗಲಿಲ್ಲ, ಏಕಾಕಾರವಾಗಿ ಹೇಳ್ತಾ ಇದೆ. ಜನರಂತಾರ, ಏನು ಲಚ್ಚಪ್ಪ, ಯಾಕೆ ನಿನ್ನ ಮಗ ಏಕಾಡ್ತೈತಲ್ಲ? ಏನ್ ಮಾಡಿದ್ರಿ? ಏನೆಲ್ಲ ಪ್ರಯತ್ನ ಮಾಡಿದ್ವಿ ಮಗುವನ್ನು ನಿಲ್ಲಿಸುವುದು ನಮಗೆ ದಿಕ್ಕ ತಿಳಿದಂಗಾಗಿ. ಲಚ್ಚಪ್ಪ ಅಂತಾನ. ಹಿಂಗ ಮಾತಾಡದೊಳಗಾಗಿ ಒಬ್ಬ ಸಾಧು ಬರ್ತಾನ. ಆ ಸಾಧುವನ್ನು ನೋಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಜನರು, ಆ ಬಡಗಿ ಧರ್ಮಾಚರಣೆಗೆ ಬಂದಿರ್ತಕ್ಕಂಥ ಜನರು ಅಂತಾರ, ಈ ಸಾಧುನನ್ನಾದ್ರೂ ಕೇಳೋಣ. ಆ ಮಹಾತ್ಮನನ್ನ ಸಾಧುನ ಕರೆದು ನಮಸ್ಕಾರ ಮಾಡ್ತಾರೆ ಎಲ್ಲರೂ. ಸಾಧು ಆದರೆ ನಮ್ಮ ಲಚ್ಚಪ್ಪ ನಾಗಮ್ಮನಿಗೆ ಬಹಳ ದಿವಸಕ್ಕೊಂದು ಮಗ ಹುಟ್ಟಿರ್ತಕ್ಕಂಥ ಮಗು ವಿಚಿತ್ರವಾಗಿ ವರ್ತನ ಮಾಡ್ತಾ ಇತ್ತು. ಹುಟ್ಟಿದ 3 ದಿನಕ್ಕೆ ತಾಯಿ ಮಕ್ಕಳಿರ್ತಕ್ಕಂಥ ಕೂಸು ಅದೃಶ್ಯವಾಗಿ ಹೋಗ್ಬಿಡಿ, ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಕೊನೆಗೆ ನಂದೀಶನ ಗುಡಿಯ ಮುಂದ ಆಕಳ ಕಾಲದ ಮಧ್ಯದಲ್ಲಿ ಸಿಕ್ಕಿದ್ದೆವು. ಇದಾದ ಮೇಲೆ ಮಗು ಏಕಾಕಾರವಾಗಿ ಹೇಳ್ತಾದ, ಸಮಾಧಾನ ಆಗಲ್ದು, ಅಳವದನ್ನು ನಿಲ್ಲಿಸುವುದು ಏನ್ ಮಾಡ್ಬೇಕಂದಾಗ ಆತಂತ ಆ ಮಗುವನ್ನು ಕೊಡ್ರಿ. ಆ ತಾಯಿ ನಾಗಮ್ಮ ಒಟ್ಟಿಲ್ಲಿ ಹೆಂಗಲಾದ್ರು ನನ್ನ ಮಗು ಅಳವದನ್ನು ನಿಲ್ಲಿಸಿ ಸಾಕಂತೇಳಿ ತಂದು ಆ ಸಾಧು ಮಹಾರಾಜರ ಕೈಯಲ್ಲಿ ಕೊಡ್ತಾಳ. ಸಾಧು ಮಹಾರಾಜರ ಕೈಯಲ್ಲಿರ್ತಕ್ಕಂಥ ಶಿಶು ಹೃದಯ ಚಿತ್ತದಿಂದ ಸಾಧು ಮಹಾರಾಜನನ್ನು ನೋಡ್ತಾನ. ಈತನಿಗೆ ಹೆಸರು ಏನಾದ್ರೂ ಇಟ್ಟೇನೇನು ಅಂತ ಕೇಳ್ತಾನ. ಇಲ್ರಿ, ಏನಂತ ಹೆಸರು ಇಡಬೇಕಂತ ಮಾಡಿರಿ? ನಮ್ಮ ಕುಲಗುರುವಾಗಿರ್ತಕ್ಕಂಥ ಆರಾಧ್ಯ ದೈವವಾಗಿರ್ತಕ್ಕಂಥ ತಪಸ್ವಿಯಾಗಿರ್ತಕ್ಕಂಥ ಮೌನೇಶ್ವರನ ಹೆಸರನ್ನು ಇಡಬೇಕಂತ ಮಾಡೀವಿ. ಆ ಬಂದಿರ್ತಕ್ಕಂಥ ಸಾಧು ಮಹಾರಾಜ ಅಂತಾನ. ಈತ ಮೌನವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಈತ ಪ್ರವಾಡ ಪುರುಷ ಅದಾನ. ಈತ ಮೌನವಾಗಿರ್ಬೇಕು ಅಂತೇಳಿ ನಮ್ಮ ಮನೆದೇವರಾಗಿರ್ತಕ್ಕಂಥ ಕುಲದೇವರಾಗಿರ್ತಕ್ಕಂಥ ಮೌನೇಶ್ವರನ ಹೆಸರು ಇಡಬೇಕಂತ ಮಾಡಿರಲಿಲ್ಲ. ಈತ ಮೌನವಾಗಿರೋದಿಲ್ಲ, ಈತ ಸಿದ್ಧಿ ಪುರುಷ ಅದಾನ. ಈತನಿಗೆ ಸಿದ್ಧಾಂತ ಹೇಳಿ ಹೆಸರಿಡ್ರಿ, ಮೌನೇಶ್ ಅಂತ ಹೆಸರು ಮಾಡಂತ ಅಂದ ತಕ್ಷಣ ಏನು ಏಕಾಕಾರವಾಗಿ ಬರ್ತಾ ಇತ್ತಲ್ಲ ಮಗು, ಅಳುವುದನ್ನು ನಿಲ್ಲಿಸಿ ಬಿಡ್ತದ. ಬಾಲ್ಯದಲ್ಲಿ ಈತ ಅನೇಕ ಕುರುಗಳನ್ನು ತೋರಿಸ್ತಾನ. ಯಾರಾದ್ರೂ ಒಂದು ಆತನ ಮುಟ್ಟಿದ್ರೆ, ಸಣ್ಣ ಕೂಸಿದ್ದಾಗ ಆ ಮಗು ಇಷ್ಟು ಸುಂದರವಾಗಿತ್ತು ಅಂದ್ರೆ ನೋಡಿದವರು ಎತ್ಕೋಬೇಕು, ಎತ್ತಿ ಮುದ್ದಾಡಬೇಕು. ಇಷ್ಟು ಸುಂದರವಾಗಿತ್ತಲ್ಲ ಕೂಸು. ಅದ್ರ ಬಂದು ಯಾರಾದ್ರೂ ಬಂದು ಎತ್ಕೊಂಡ್ರು ಅಂತಂದ್ರೆ ಆ ಕೂಸು ಏನಾದ್ರೂ ಅಳಲಿಕ್ಕೆ ಪ್ರಾರಂಭ ಮಾಡ್ತಂದ್ರೆ ಮುಂದೆ ಅವ್ರಿಗೆ ಏನೋ ಒಂದು ಅನಿಷ್ಟ ಕಾದಿತ್ತು ಅಂತ ತಿಳ್ಕೊಬೇಕು. ಆ ಮಗುವನ್ನು ಎತ್ತಿಕೊಂಡಾಗ ಕೆಲವೊಬ್ರು ಎತ್ತಿಕೊಂಡಾಗ ನಗರಗತ್ತ ಅವರ ಕೈಯಲ್ಲಿ ಹೋಗ್ತಂತಂದ್ರೆ ಅವ್ರಿಗೆ ಏನೋ ಒಂದು ಸುಖ ಇತ್ತಂತ ತಿಳ್ಕೊಬೇಕು. ಸುಳ್ಸುದ್ದಿನ ಆಗ್ತಿತ್ತ. ಹಿಂಗೆ ರೀತಿಯನ್ನು ತೋರಿಸ್ತಾನ. ನಾಮಕರಣ ಮಾಡೋದ್ರ ಸಲುವಾಗಿ ಲಚ್ಚಪ್ಪ ಇಡೀ ಊರಿಗೆ ಊಟ ಆಗ್ಬೇಕಂತ ತಿಳ್ಕೊಂಡು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ಯಾರ. ಸಿದ್ಧಲಿಂಗ ಅಂತೇಳಿ ಹೆಸರು ಇಡ್ಬೇಕಂತ ತೀರ್ಮಾನ ಮಾಡ್ತಾರ. ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಹೆಸರು ಇಡ್ತೀರಿ, ಏನಂತ ಇಡ್ತೀರಿ? ಮಕ್ಕಳಿಗೆ ದೇವರ ಹೆಸರನ್ನ ಇಡಬೇಕು. ಯಾಕೆ ಮಕ್ಕಳಿಗೆ ದೇವರ ಹೆಸರು ಇಡಬೇಕಂದ್ರೆ ನಮ್ಮ ಸಂಸಾರಕ್ಕೆ ತಿಳಿದಾಗ ನಮಗೆ ದೇವರ ದಾನ ಮಾಡಕ್ ಆಗೋಂಗಿಲ್ಲ, ಪುರುಷೋತ್ತರಂಗಿಲ್ಲ. ಮಕ್ಕಳ ಹೆಸರನ್ನ ಕರೆದ್ರೆ ಆ ದೇವರ ದಾನ ಮಾಡ್ಲಿಕ್ಕೆ ಆಗ್ಲಿರ್ತಕ್ಕಂಥ ಉದ್ದೇಶದಿಂದ ಆ ಮಕ್ಕಳಿಗೆ ಆಗಿನ ಕಾಲದಲ್ಲಿ ಈಗಿನ ಕಾಲದಾಗಲ್ಲ
ಈಗಿನ ಕಾಲದಾಗ ಹೆಸರುಗಳ ಬೇರೆ ಇದ್ದೀನಿ. ಆಗಿನ ಕಾಲದಲ್ಲಿ ಮಕ್ಕಳಿಗೆ ದೇವರ ಹೆಸರನ್ನ ಇಡ್ತಾ ಇದ್ರು. ಈಗಿನ ಮಕ್ಕಳ ಹೆಸರು ನಮಗೆ ಕರೆತ ಬರಲಿ. ಬಹಳ ವಿಚಿತ್ರವಾಗಿರ್ತಕ್ಕಂಥ ಹೆಸರು. ದಯಮಾಡಿ ಮಕ್ಕಳಿಗೆ ಹೆಸರನ್ನು ದೇವರ ಹೆಸರನ್ನು ಇಡ್ರಿ. ಓದಿ ಸಿದ್ದಪ್ಪ, ಮಲ್ಲಪ್ಪ, ಕಲ್ಲಪ್ಪ ಹೆಸರು ದೂರ ಆಗಿಬಿಟ್ಟ. ಹೆಣ್ಣು ಹಿಡಿತಂದ್ರೆ ಶರಣಮ್ಮ, ಮಲ್ಲಮ್ಮ, ಲಿಂಗಮ್ಮ, ಶಾರದಮ್ಮ, ಸರಸ್ವತಿ, ಲಕ್ಷ್ಮಿ ಹಿಂಗೆಲ್ಲ ಇಡ್ತಿದ್ರಿಗೆ ಅವ್ರ ಕಡೆ ಹೋಗಿಬಿಟ್ಟ. ಅದಕ್ಕೆ ದಯಮಾಡಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ದೇವರ ಹೆಸರನ್ನು ಇಡ್ರಿ. ಲಚ್ಚಪ್ಪ ನಾಗಮ್ಮನ ಮಗನಿಗೆ ಹೆಸರಿಡ್ತಾರೆ. ಕೆಲವೊಬ್ರು ಬಂಗಾರ ತಂದಾರ, ಕೆಲವರು ಬೆಳ್ಳಿ ತಂದಾರ. ಬೆಳ್ಳಿ ಹಾಲುಗ, ಬೆಳ್ಳಿ ನಿಂಗಿನಕಾಯಿ, ಕೆಲವರು ಬಂಗಾರದರು, ಕೆಲವೊಬ್ಬರು ಸುತ್ತುಂಗ್ರ, ಕೆಲವೊಬ್ಬರು ಮುಯ್ಯದ ರೂಪದಲ್ಲಿ ಮುಯ್ಯ ಮಾಡಲಿಕ್ಕೆ ಹಣವನ್ನು ಕೂಡ ತಂದಾರ. ಇವತ್ತು ಯಾರ್ಯಾರು ತಂದಿರಿ ಮುಯ್ಯದ ರೂಪದಲ್ಲಿ ನೀವು ತಂದಿರ್ತಕ್ಕಂಥ ದೇಣಿಗೆ ಕಮಿಟಿ ಅವರಿಗೆ ಮುಡಿಸ್ರಿ. ಹೆಸರು ಬರ್ತಾನಕ್ಕಿಂತ ಯಾರ್ಯಾರು ಮುಯ್ಯದ ರೂಪದಲ್ಲಿ ದೇಣಿಗೆ ತಂದಿರಲ್ಲ, ನಿಮ್ಮ ದೇಣಿಗೆಯನ್ನ ಇಲ್ಲಿ ಕಮಿಟಿಯವರು ಹೆಸರು ಬರ್ಕೊತಾರಲ್ಲ, ಅಲ್ಲಿ ನಿಮ್ಮ ದೇಣಿಗೆಯನ್ನು ಕೊಟ್ಟು ಹೆಸರನ್ನು ನೋಂದಾಯಿಸ್ರಿ. ಮತ್ತೆ ಯಾರ್ಯಾರ ಬಂಗಾರ ಬೆಳೆ ತಂದಿರೋ ಅದನ್ನು ತಂದು ಸೀದಾ ನನಗೆ ಕೊಡ್ರಿ. ಲಿಂಗವಂತರ ಬಂದ ತೂಗಿರೆ, ಲಿಂಗವಂತರ ಬಂದ ತೂಗಿರೆ, ಬಂದ ತೂಗಿರೆ, ಲಿಂಗವಂತರ ಬಂದ ತೂಗಿರೆ. ಕೂಸಾನಿನ ತೊಟ್ಟಲು ಕಾನೆ ಸೀಮೆಗೊಂಡೆವು ಶಂಭ ಶಂಕರನಂದ ತೂಗಿರೆ, ಬಂದ ತೂಗಿರೆ, ಒಂದು 5 ಮಂದಿ ಬರಲಿ, ಬಂದ ತೂಗಿರೆ. ಒಂದು 5 ಮಂದಿ ಬರಲಿ. ಇಡೀ ತಿನಿಸುಗಳು ತೊಟ್ಟಲ್ಗಳಿಂದಲೇ
ಅಕ್ಕಿಯ ಸೀರೆ ಉಟ್ಟ ಮುಕೊಂಡು ಕೊಡ್ರು ನಂದೀಶ ನಂದೀಶ ಕುಡು ಕೊಡ್ರು ಮೌನೇಶ ಮೌನೇಶ ಕೊಡು ಮೌನೇಶ ಮೌನೇಶ ಕುಡು ಕೊಡ್ರು ಕಾಳೇಶ ಕಾಳೇಶ ಕೊಡು ಕಾಳೇಶ ಕಾಳೇಶ ಕುಡು ಕೊಡ್ರು ಯಾರು ಬಂದ್ಕೊಂಡು ಬಾರಿಸ್ಬಾಡ್ರಿ ಗಾವ್ ಮಾಡ್ಕೋತ್ರಿ ಅಡವಿ ಸಿದ್ದೇಶ ಕೊಟ್ರು ಅಡವಿ ಸಿದ್ದೇಶ ಕುಡು ಕೊಡ್ರು ಸಿದ್ಧಲಿಂಗೇಶ ಕೊಟ್ರು ಸಿದ್ಧಲಿಂಗೇಶ ಕುಡು ಕೊಡ್ರು ನಾಮಕರಣ ಮಾಡತಕ್ಕಂಥ ಶಶಿಧರ ಶಾಸ್ತ್ರೀಜಿಯವರಿಗೆ ಧನ್ಯವಾದಗಳು. ಆತನ ಬೆನ್ನೆ ಯಾರ್ಯಾರು ಬಾರಿಸಿರ ಆತಗ 500 ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ. ಇದು ದೊಡ್ಡ ಬಜೆಟ್ ಬಂತಂದರೆ ಇರಲಿ, ಭಾಳ ಸಂತೋಷ. ಈ ಒಂದು ತೊಟ್ಟಿಲು ಕಾರ್ಯಕ್ರಮಕ್ಕೆ ಕಾಯಿ ಮಾರೋರ ಹತ್ರ ಬಂದ ಹೆಂಗೆ ಮಾಡಿಯಪ್ಪ ಕಾಯಿ ಅಂದಾಗ ಈ ಕಾಯಿನ ತುಟ್ಟಿಯಾಗಿ ಬಂದ ಅವನಿಗೆ ಮಾಡೋದು ಕಾಯಿ ಮಾರೋನು 60 ರೂಪಾಯಿ ಜೋಡಿ ಅಂದ. ಇವಾಗ ಕಾಯಿ ಬಳಸೋವಂತಾರ ತಿಮ್ಮ 60 ರೂಪಾಯಿ ಅಂದ್ರೆ ಭಾಳ ಆಯ್ತು. ಇಲ್ಲೇ ತಾವ್ಗಿರಾಗ 50 ರೂಪಾಯಿಗೆ ಜೋಡಿ ಕೊಡ್ತಾರ. ನೀನು 60 ರೂಪಾಯಿ ಅಂದ್ರೆ ಜಾಸ್ತಿ ಆಕೈತಿ, ಬೇಡ ತಗೊಳಂಗಿಲ್ಲ ತಗೊಳ್ಳೋದು ತಗೊಂಡು ಬಿಡಪ್ಪ. ಇರ್ಲಿ ಬಿಡ, ನಾನು ಅಲ್ಲೇ ಗಂಗಾ ವೀರಭದ್ರೇಶ್ವರ ಜಾತ್ರೆ ಬರ್ತದ, ಇಲ್ಲಿ ವರ್ಷಕ್ಕ ಎಲ್ಲಿ ವರ್ಷದಂತ ತಿಮ್ಮ ತಾವ್ಗಿರು. ಅಲ್ಲಿ ವೀರಭದ್ರೇಶ್ವರ ಜಾತ್ರೆಯಾಗ ಕಾಯಿ ಹೆಂಗಂತ ಕೇಳಿದವ್ರು 50 ರೂಪಾಯಿ ಅಂದ್ರು. ಗನಗಗಿರಾಗ 40 ರೂಪಾಯಿ ಕೊಡ್ತಾರ, ನೀನು 50 ರೂಪಾಯಿ ಅಂತಿಲ್ಲ ಅಂದು. ಆ ಗನಗಿರಿಗೆ ಕನಗಾಚಾರ ಕೊಡ್ಸಿದ್ರ ಅದು ಅಲ್ಲೇ ತಗೊಂಡ. ಇವಾಗ ಕನಕಗಿರಿಗೆ ಬಂದ ಅಲ್ಲಿ ಕಾಯಿ ಹೆಂಗಂತ ಕೇಳಿದ್ರೆ 40 ರೂಪಾಯಿ ಅಂದ್ರು. ಅಲ್ಲೇ ಗಂಗಾವತಿಗೆ 30 ರೂಪಾಯಿ ಕೊಡ್ತಾರೆ, 40 ರೂಪಾಯಿ ಹೆಂಗಂದ್ರೆ ಅಲ್ಲೇ ಹೋಗಂದ. ಅಲ್ಲೇ ಚರಬಸವಾದ ಕೊಡಿಸಿದ್ರಾತು, ಮಲ್ಲಿಕಾರ್ಜುನ ಮಠ ಕೊಡಿಸಿದ್ರಾತು ಅಂತೇಳಿ ಗಂಗಾವತಿ ಬಂದು ಸರ್ಟಿಫಿಕೇಟ್ ಆಗಿದೆ ವಿಚಾರ ಮಾಡಿದ. ಇರ್ತಾರೆ ಕೆಲವು ಚಿಕ್ಕುಂಡು. ಅಲ್ಲಿಗೆ ಬಂದು ಕೇಳಿದ ಕಾಯಿ ಹೆಂಗಂದಾಗ ಅಲ್ಲಿ 30 ರೂಪಾಯಿ ಅಂದ್ರು. ಇಲ್ಲೇ ಹೊಸಪೇಟೆಗೆ 20 ರೂಪಾಯಿ ಕೊಡ್ತಾರೆ, ಅಲ್ಲೇ ತಗೊಂಡ್ರ. ಅಲ್ಲಿ ಹೊಸಪೇಟೆಗೆ ಬಂದು ಅಲ್ಲಿ ಹಂಪೆ ಕೊಡಿಸಿದ್ರಾತಂತ ಅಲ್ಲಿ ಬಂದು ಕೇಳಿದ ಕಾಯಿ ಹೆಂಗಂತ ಕೇಳಿದವ್ರು 20 ರೂಪಾಯಿ. 20 ರೂಪಾಯಿ ಭಾಳ ಆಯ್ತು. ಕೂಲಿಗೆ ಇಲ್ಲಿ 10 ರೂಪಾಯಿ ಕೊಡ್ತಾರೆ. ಮಾರಮ್ಮ ಜಾತ್ರೆಗೆ ಎಲ್ಲ ಮಾರಮ್ಮ ಮಾಡಿಸಿರತ್ತಂತ ಅಲ್ಲಿಗೆ ಬಂದ. ಅಲ್ಲಿ ಬಂದು ಕೇಳಿದ ಕಾಯಿ ಹೆಂಗಂದಾಗ 10 ರೂಪಾಯಿ ಅಂದ್ರು. ಇಲ್ಲೇ ತುಮಕೂರಾಗ 5 ರೂಪಾಯಿ ಕೊಡ್ತಾರೆ, ಅಲ್ಲೇ ಬಂದೆವು. ಅಲ್ಲಿಗೆ ಬಂದ, ಅಲ್ಲೇ 5 ರೂಪಾಯಿ ಕೊಟ್ಟು ಕೊಡಿಸ್ಬೇಕಿಲ್ಲ. ಕಾಯಿ ಹೆಂಗಂದಾಗ 5 ರೂಪಾಯಿ ಅಂದ್ರು. ಅರ್ಸಿಕೇರಿಗೆ 2 ರೂಪಾಯಿ ಕೊಡ್ತಾರೆ, ಅರ್ಸಿಕೇರಿ ಬಂದ. ಕಾಯಿ ಹೆಂಗಂತ ಕೇಳಿದಾಗ 2 ರೂಪಾಯಿ ಅಂದ್ರು. ಭಾಳ ದೂರದಿಂದ ಬಂದಿನಪ್ಪ, ಒಂದು ಕಾಯಿ ಹಂಗೆ ಕೊಡೋಣ ಅಂತ ಚಿಕ್ಕಬೇಕ. ಅವನ್ನ ಕಾಯಿ ಮಾರವ, ನಾನು ರೊಕ್ಕ ಕೊಡ್ತಿದ್ದೀನಪ್ಪ, ಹಂಗಾಗಿ ಕೊಡಕ್ಕೆ ನನಗೇನು ಪುಚ್ಚೆಟ್ ಸಿಕ್ಕಿಲ್ಲ. ನಿನಗೆ ಹಂಗಾಗಿ ಬೇಕಾಗಿತ್ತು ಅಂದ್ರೆ ಊರೊಂದೊಂದು ತೋಟ ಐತಿ. ಆ ತೋಟದಾಗ ತೆಂಗಿನ ಮಾಲೀಕ ಅದನ್ನ ಕ್ರಿಕೆಟ್ ಕೊಡ್ತಾರಂದಾಗ ಅಲ್ಲಿಗೆ ಬಂದವ ತೋಟ. ಗಿಡದ ಮಾಲೀಕ ಅಲ್ಲಿ ಕೂತಿದ್ದ. ಹಿಂಗೆ ನಾನು ಕಾಯಿ ಸಲ ಬಂದೀನಿ, ಭಾಳ ದೂರದಿಂದ ಬಂದೀನಿ, ನಮಗೊಂದು ಕಾಯಿ ಫ್ರೀ ಕೊಡಂದಾಗ ತೋಟದ ಮಾಲೀಕಂದ ಬಾವಿ ದಂಡಿ ಒಂದು ಗಿಡ ತೋರಿಸಿದ. ಅದು ಹೆಂಗಾಗಿತ್ತಂದ್ರೆ ಬಾವಿ ದಂಡಿಗಿರ್ತಕ್ಕಂಥ ಗಿಡ ಸೀದಾ ಅರ್ಧ ಬಾಯಿ ಬಂದಿತ್ತದು. ಅದು ಕಾಯಿ ಹರಕ್ಕೆ ಒಂದಂದ್ರೆ ಇವ ಸೀದಾ ಬಂದ ಗಿಡ ಎತ್ತಿದ. ಅಲ್ಲಿಂದ ಇಲ್ಲಿಗೆ ಬಂದೀನಿ. ಒಂದಾ ಕಾಯಿ ಹಾಕಿರ್ಬೇಕಂತ 2 ಅರ್ಧ 3 ಅರ್ಧ 4 ಅರ್ಧ ಇಳಿಬೇಕಾದ್ರಾಗ ಕಾಲು ಜಾರಿ ಬಿಡ್ತಿ. ಆ ತೆಂಗಿನ ನೀರು ಹಿಡ್ಕೊಂಡು ಜೋತು ಬಿದ್ದ. ಇವಾಗ ಈಸ್ಬಾರಿಗೆಲ್ಲ ಬಾಯಿ ಬಿಟ್ಟುಬಿಟ್ಟೆ. ಬೇಕಾಗಿತ್ತ ಇದು ಅಂದೇವು. ಕೈ ಬಿಟ್ಟರೆ ನೀರಾಗ ಬಿಡ್ತೀನಿ, ಹಂಗಾಗಿ ಬಿಡ್ತೀನಿ, ಸತ್ತು ಹೋಗ್ತೀನಲ್ಲಪ್ಪ.
ಹೆಂಗ್ ಮಾಡೋದು ಅಂತ ಅಲ್ಲಿಗೂ ದಾರಿಯಿಂದ ಹೊಂಟಿದ್ದು ಕುದುರೆ ಇಟ್ಕೊಂಡು. ಆ ಕುದುರೆ ಮೇಲೆ ಹೋಗೋರು ಕರ್ನ ಬಾರ ಪೈಲ್ವಾ ಅಂತ ಕರ್ನ ಬಂದವರು ಹೆಂಗಾರ ಮಾಡಿ ನಾನು ಕಡಿಮೆ ಮಾಡು, ನಿನಗೆ 100 ರೂಪಾಯಿ ಕೊಡ್ತೀನಿ ನಾನು. ಇಲ್ಲಿ 60 ರೂಪಾಯಿ ಕೊಟ್ಟು ಕಾಯಿ ಬಿಡಿಸಿದ್ರೆ ತೆಗೆದು ಹೌದಿಲ್ಲ. ಅವ 100 ರೂಪಾಯಿದಾಗ ಅವನಿಗೆ ಆಸೆ ಬಿಡ್ತಿ. ಅವ ಕುದುರೆ ಮೇಲೆ ಕುತ್ಕೊಂಡು ಒಂದು ಕಾಲು ಹಿಡಿದು ಜಗ್ಗೋಗಿರೋದ್ರೊಳಗಾಗಿ ಅದು ಕುದುರೆ ಏನ್ ಮಾಡ್ತಂದ್ರೆ ಆ ಭಾಗ ನೋಡ್ಬಿಡ್ತಿ. ಅದರ ಪ್ರತಿಬಿಂಬ ಕಂಡಾಗ ಅದು ಹುಣ್ಣು ಅಂತ ಹೇಳಿದು ಸೋಲ್ ಬಿಡ್ತಾವ. ಅವನ ಕಾಲು ಜೋತು ಬಿದ್ದು ಇವ ಜೋತು ಬಿದ್ದ. ಇವ ಜೋತು ಬಿದ್ದ ಅಂತಾನ ಕುದುರೆ ಮೇಲೆ ಬಂದಾವ. ನೀನ್ 100 ಕೊಡ್ತೀನಿ ಅಂದಿರಲ್ಲ, ನಾನು 200 ಕೊಡ್ತೀನಿ, ಕೈ ಬಿಡಬೇಡ, ನಮಗೆ ಈಸ್ಬರಂದಿಲ್ಲ. ನಿನಗೆ 200 ಕೊಡ್ತೀನಿ, ಕೈ ಬಿಡಬೇಡ. ಕೈ ಬಿಟ್ಟಂದ್ರೆ ಇಬ್ರು ಕೈಲಾಸ ಸೇರ್ತೇವೆ. ಅವಾಗ ಒಬ್ಬ ದಾರಿ ಹಿಡಿದು ಆನೆ ಮೇಲೆ ಬಿಟ್ಟಿದ್ದಾನೆ. ಅವನು ಕರೆದ್ರೆ ಇಬ್ರು ಕೂಡಿ ಅವ ಬಂದ, ಹೆಂಗಾರ ಮಾಡಿ ನಮ್ಮನ್ನು ಕಡಿಮೆ ಮಾಡು, ನನಗಿಂತ ಕೆಳಗಿದ್ದವ 200 ಕೊಡ್ತಾನ, ನಾನು 100 ರೂಪಾಯಿ ಕೊಡ್ತೀನಿ ಅಂದಿವ. 300 ರೂಪಾಯಿ ಕೊಡ್ತೀನಿ, ಹೆಂಗಾರೆ ಕಡಿಮೆ ಮಾಡಿದಾಗ ಅವ 300 ರೂಪಾಯಿ ಸಿಗ್ತೈತೆ ಅಂತ ಅವ ಬಂದು ಕಾಲು ಹಿಡ್ಕೊಂಡು ಕಡಿಮೆ ಮಾಡ್ಕೊಂಡಾಗ ಅದು ಆನೆ ಭಾಗ ನೋಡ್ಬಿಡ್ತಿ. ಅದು ಪ್ರತಿಬಿಂಬ ಕಂಡಾಗ ಅದು ಹಿಂದೆ ಸರಿತಿ. ಅವನ ಕಾಲು ಹಿಡಿದು ಇವ ಜೋತು ಬಿದ್ದ. ಕೆಳಗೆ ಜೋತು ಬಿದ್ದವಂತಾನ. ನಾಗಳ 100 ನೀನು 200 ಕೊಡ್ತೀನಿ ಅಂದಿದ್ದಲ್ಲ, ನಾಗ ಗರಿ ಹಿಡ್ಕರ ಅಂತಾನ, ಕೈ ಬಿಡಬೇಡ, ನನಗೆ 500 ಕೊಡ್ತೀನಿ ಅಂದವ. ಇವ ಅಂತಾನ ಗರಿ ಹಿಡ್ಕೊಂಡವ 500 ತಗೊಂಡು ಅದ್ರಾಗ 200 ರೂಪಾಯಿ ಕೊಟ್ಟನ. ಹೆಂಡತಿ ಒಂದು ಸೀರೆ ತಗಬೇಕು, 100 ರೂಪಾಯಿ ಕೊಟ್ಟು ಸಂತೆ ಮಾಡ್ಕೊಂಡು ಹೆಂಗವ ನಾಗರ ಪಂಚಮಿ ಹಬ್ಬ ಬಂದೆ ಮನೆಗೆ ಹೋಗಿ ದಿನಸಿ ಉಂಡೆ ಮಾಡ್ಕೋಬೇಕು. ಹಿಂಗ ವಿಚಾರ ಮಾಡಕತ್ತಾನ. ಸಂತೆ ಮಾಡಿಲ್ಲ, ಉಂಡಿ ಮಾಡ್ಕೊಂತಿರ್ಬೇಕು. ನನ್ನ ಹೆಂಡತಿ ಬಂದ ನನ್ನ ಬಾಯಿಗೆ ಉಂಡಿ ಇಡ್ಬೇಕು. ನಾನಾ ಒಬ್ಬತ್ತಾಗಿ ಆಗ್ತೀನಿ, ನೀನು ಅಂತೀನಂತ ನಾನಿಗೆ ಬಾಯಿಗೆ ಇಡ್ಬೇಕಂತ ಕೈ ಬಿಟ್ಬಿಟ್ಟ. 3 ಸಲ ಬಾಯಿ ಬಿಟ್ಟು ಪ್ರಥಮಕ್ಕೆ ಮಂಗಲ ಪ್ರಣಾಮಕ್ಕೆ ಮಂಗಲ ಪ್ರಣಮ ಪಂಚಮಂಗಲಿ ರೂಪಕ್ಕೆ ಮಂಗಲ ಪ್ರಣಮ ಸನಾಜಿಗೆ ಮಂಗಲ ಪ್ರಣಮ ಸನಾಜಿಗೆ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ ವೇದಕ್ಕೆ ಮಂಗಲ ಶಾಸ್ತ್ರಕ್ಕೆ ಮಂಗಲ ಆದಿ ಪುರಾಣಕ್ಕೆ ಮಂಗಲ ವೇದಕ್ಕೆ ಮಂಗಲ ಶಾಸ್ತ್ರಕ್ಕೆ ಮಂಗಲ ಆದಿ ಪುರಾಣಕ್ಕೆ ಮಂಗಲ ಕ್ರೋಧಿಗೆ ಕೊಡಲಿಗೆ ಕಪಟಿಗೆ ಮಂಗಲ ಸಾಧು ಸಜ್ಜನರಿಗೆ ಮಂಗಲ ಕ್ರೋಧಿಗೆ ಕೊಡಲಿಗೆ ಕಪಟಿಗೆ ಮಂಗಲ ಸಾಧು ಸಜ್ಜನರಿಗೆ ಮಂಗಲ ಸಾಧು ಸಜ್ಜನರಿಗೆ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ ಗುರುವಿಗೆ ಮಂಗಲ ಶಿಷ್ಯಗೆ ಮಂಗಲ ಹರಚರ ಭಕ್ತಗೆ ಮಂಗಲ ಹರಿಹರ ಬ್ರಹ್ಮಾದಿಗಳಿಗೆ ಮಂಗಲ ಹಿರಿಕಿರಿಯರಿಗೆ ಮಂಗಲ ಹರಿಹರ ಬ್ರಹ್ಮಾದಿಗಳಿಗೆ ಮಂಗಲ ಹಿರಿಕಿರಿಯರಿಗೆ ಮಂಗಲ ಹಿರಿಕಿರಿಯರಿಗೆ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ